ಮಾರಾಟ ಮಾಡಲಿಕ್ಕೆ ಸಾಧ್ಯ. ಅದರ ಪರಿಣಾಮ ಏನಪ್ಪ ಆಯ್ತು ಅಂದ್ರೆ ನಾವು ಕಾರ್ನಲ್ಲಿ ಕೊಡಬೇಕಲ್ಲ, ಬೆಂಗಳೂರಿನ ದಾವಣಗೆರೆಗೆ ಕಾರ್ನಲ್ಲಿ ಕೊಡಬೇಕು, ಮತ್ತೆ ಕಾರ್ನಲ್ಲಿ ಹೋಗಬೇಕು ಬೆಂಗಳೂರಿಗೆ. ಕನಿಷ್ಠ 3:30 ಗಂಟೆ ಆಸ್ಕಾರ 3 ಗಂಟೆ ಬರ್ಬೋದು. ನಾವು ಸ್ವಲ್ಪ ನಿಧಾನವಾಗಿ ಬರ್ತೀವಲ್ಲ, 3 ಗಂಟೆ ಕನಿಷ್ಠ 3 ಗಂಟೆ ಬೇಕು. ಈಗ ನಾವು ಬಿಟ್ಟರು ಕೂಡ 6 ಗಂಟೆಗೆ ಮುಗಿತದೆ ನಮ್ಮ ಕಾರ್ಯಕ್ರಮ. 9:30 ಆಗುತ್ತೆ ತಿಳ್ಕೊಂಡು. ಅದರಿಂದ ನೀವು ಕೂಡ ಬಹಳ ಹೊತ್ತಿಂದ ಕೂತಿರೋದ್ರಿಂದ ಅನೇಕ ದಿನ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು, ಎಸ್ ಮಲ್ಲಿಕಾರ್ಜುನ ಅವರು ಮಾತಾಡಿರೋದ್ರಿಂದ ನನ್ನ ಕೆಲಸ ಕಡಿಮೆ ಆಗಿದೆ. ಯಾಕೆಂತಂದ್ರೆ ಅವ್ರು ಹೇಳೋದನ್ನ ಬಿಟ್ಟು ಹೇಳಬೇಕು. ನಾವು ಹಾಗಾಗಿ ನನ್ನ ಭಾಷಣ ಬಹಳ ದೀರ್ಘವಾಗಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ 1350 ಕೋಟಿ ರೂಪಾಯಿಗಳು ಉದ್ಘಾಟನೆ, ಶಂಕುಸ್ಥಾಪನೆ ಮತ್ತು ಸವಲತ್ತುಗಳ ವಿತರಣೆ, ಈ ಕಾರ್ಯಕ್ರಮಗಳನ್ನ ಇವತ್ತು ಇಟ್ಕೊಂಡು ಈ ಸಮಾರಂಭ ನಡೀತಾ ಇದೆ. ಇದನ್ನ ಅತ್ಯಂತ ಸಂತೋಷದಿಂದ ಈ ಸಮಾರಂಭವನ್ನ ಉದ್ಘಾಟನೆ ಮಾಡಿದ್ದೇನೆ ಅಂತ ಬಯಸ್ತೀನಿ. ದಾವಣಗೆರೆಯಲ್ಲಿ ಇವತ್ತು 3 ಪ್ರಮುಖವಾದ ಕಾರ್ಯಕ್ರಮಗಳಿವೆ. ಒಂದು ಈ ಸಮಾರಂಭ, ಎರಡನೇದು ಶ್ಯಾಮನೂರು ಶಿವಶಂಕರಪ್ಪನವರ ಹುಟ್ಟುಹಬ್ಬ, ಮೂರನೇದು ಶ್ಯಾಮನೂರು ಶಿವಶಂಕರಪ್ಪನವರು ಮತ್ತು ಎಸ್ ಮಲ್ಲಿಕಾರ್ಜುನವರು ಕಟ್ಟಿರ್ತಕ್ಕಂಥ ಒಂದು ಮಿಲ್ಲು, ಅದರ ಉದ್ಘಾಟನೆ. ತೊಗರಿಬೇಳೆ, ಕಡಲೆಬೇಳೆ, ತೊಗರಿಬೇಳೆ, ಕಡಲೆಬೇಳೆ ಈ ಎರಡನ್ನೂ ಕೂಡ ಸಂಸ್ಕರಣೆ ಮಾಡತಕ್ಕಂಥ ಮಿಲ್ಲಿನ ಉದ್ಘಾಟನೆಯನ್ನು ಕೂಡ ಮಾಡಬೇಕಾಗಿತ್ತು. ಹಾಗಾಗಿ ಅದು ಕೂಡ ಕಾರಣ ತಡವಾಗಲಿಕ್ಕೆ. ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಈ ಕಾರ್ಯಕ್ರಮ ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇವತ್ತು ಚಾಲನೆಯನ್ನು ಕೊಡ್ತಕ್ಕಂಥ ಸಮಾರಂಭ. ಜೊತೆಗೆ ಸವಲತ್ತುಗಳನ್ನು ಕೂಡ ಕೊಟ್ಟಿದ್ದೇವೆ. ವಿರೋಧ ಪಕ್ಷದವರು ಸುಖ ಸುಮ್ಮನೆ ಟೀಕೆ ಮಾಡ್ತಾರೆ. ಏನಂತ ಟೀಕೆ ಮಾಡ್ತಾರೆ? ಕಾಂಗ್ರೆಸ್ ಸರ್ಕಾರ ಏನೋ ಅಭಿವೃದ್ಧಿ ಮಾಡ್ತಾ ಇಲ್ಲ, ಅವರ ಹತ್ರ ದುಡ್ಡಿಲ್ಲ. ಇವತ್ತು 1350 ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮ ದಾವಣಗೆರೆ ಜಿಲ್ಲೆಯಲ್ಲಿ ನಡೀತಾ ಇದೆಯಲ್ಲ, ಇದು ಕಣ್ಣು ಕಾಣ್ತಾ ಇಲ್ವ? ಕಣ್ಣು ಕಾಣ್ತಾ ಇಲ್ವ? ದುಡ್ಡಿಂದ ಬರದೆ ಇಷ್ಟೊಂದು ಕೋಟಿ ರೂಪಾಯಿಗಳ ಗೋಡೆಯಲ್ಲಿ ಬೋರ್ಡ್ಗಳನ್ನು ಹಾಕಿದ್ದೀವಿ. ಶಂಕುಸ್ಥಾಪನೆ ಬೋರ್ಡ್ಗಳು, ಉದ್ಘಾಟನೆ ಬೋರ್ಡ್ಗಳನ್ನು ಹಾಕಿದ್ದೀವಿ. ಇಷ್ಟೊಂದು ಬೋರ್ಡ್ಗಳನ್ನು
ಸುಮ್ಮನೆ ಹಾಕಕ್ಕಾಗುತ್ತಾ ಬಿಜೆಪಿಯು ಸುಳ್ಳುಗಳಲ್ಲಿ ನಿಶ್ಚೀಲು, ಜೆಡಿಎಸ್ ಸುಳ್ಳುಗಳಲ್ಲಿ ನಿಶ್ಚೀಲು. ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ಮೇಲೆ ಬಿಜೆಪಿ ಪಾರ್ಲಿಮೆಂಟ್ ಚುನಾವಣೆಯ ಹೊತ್ತಿನಲ್ಲಿ ಬಿಜೆಪಿ ಜೆಡಿಎಸ್ ಏನು ಅವರು ಮೋದಿಗಳ ಹತ್ರ ಜಗಳ ಆಡ್ತಾ ಇದ್ರು. ಈಗ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಲಿಕ್ಕೋಸ್ಕರವಾಗಿ ಇಬ್ರು ಮುಂದಾಗಿದ್ದಾರೆ. ಇಬ್ರು ಸುಳ್ಳುಗಳನ್ನೇ ಹೇಳ್ತಾ ಇದ್ದಾರೆ, ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈ ಹೆಣ್ಣು ಮುಂದೆ ತಪ್ಪು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಸುಳ್ಳು ಅಪವಾದಗಳನ್ನು ಮಾಡ್ತಾ ಇದ್ದಾರೆ. ನಾನು ಕೇಳ್ತೀನಿ, ಇದೇ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿದ್ದಾಗ ರಾಜಸ್ಥಾನದಲ್ಲಿ ನಾವು ಚುನಾವಣೆಗಿಂತ ಮುಂಚಿತವಾಗಿ 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ನರೇಂದ್ರ ಮೋದಿ ಹೇಳಿದರು, ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ಗುರಿಯಾಗುತ್ತದೆ. ದುಡ್ಡಿರಲ್ಲ. ನಾನು ಕೇಳ್ತೀನಿ, ಕಳೆದ ಸಾರಿ 2024-27 ನಾವು ಮಂಡಿಸಿದಂತ ಬಜೆಟ್ ಗಾತ್ರ 3,71,000 ಕೋಟಿ. 3,71,000 ಕೋಟಿ. ಈಗ 4,09,000 ಕೋಟಿ ಬಜೆಟ್ ಮಾಡಿರ್ಬೇಕಾದ್ರೆ ಹೆಚ್ಚಾಗಬೇಕಾದ್ರೆ ಹೇಗಾಗುತ್ತೆ? ಸಾಧ್ಯ ಹೆಂಗಾಗುತ್ತೆ? ನಾವು ಕಳೆದ ವರ್ಷ 24-25ರಲ್ಲಿ ಅಭಿವೃದ್ಧಿಗೋಸ್ಕರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಲ್ಲಿ ಖರ್ಚು ಮಾಡಿದಂತ ಹಣ 51,000 ಕೋಟಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.